ಈ ಬಾರಿ ಕಿಸಾನ್ ಜವಾನ್ ಪೈಲ್ವಾನ್ ಅನ್ನುವಂತಹ ಮಂತ್ರವನ್ನ ಹರಿಯಾಣದಲ್ಲಿ ಕಾಂಗ್ರೆಸ್ ಪಠಿಸಿತ್ತು. ಇನ್ನು ಜಮ್ಮು ಕಾಶ್ಮೀರದಲ್ಲೂ ಕೂಡ ಟ್ರೆಂಡ್ ಸೆಟ್ ಆಗಿರುವಂತಹದ್ದು 48 ಸ್ಥಾನಗಳಲ್ಲಿ ಎನ್ಸಿ ಕಾಂಗ್ರೆಸ್ ಲೀಡ್ ಅನ್ನು ಪಡೆದುಕೊಂಡಿದೆ. 28ಕ್ಕೆ ಏರಿದೆ ಬಿಜೆಪಿಯ ಲೀಡ್. ಕಳೆದ ಬಾರಿ 25 ಕ್ಷೇತ್ರಗಳನ್ನು ಗೆದ್ದಿತ್ತು 10 ವರ್ಷದ ಹಿಂದೆ. 10 ಸ್ಥಾನಗಳಲ್ಲಿ ಪಕ್ಷೇತರಿಗೆ ಮುನ್ನಡೆ ಸಿಕ್ಕಿರುವಂತಹದ್ದು. ಪಕ್ಷೇತರ ರಥ ನೋಟವನ್ನು ನೆಟ್ಟಿದೆ ಬಿಜೆಪಿ. ಏನು ಬೇಕಾದರೂ ಕೂಡ ಆಗಬಹುದು. ಜಮ್ಮು ಕಾಶ್ಮೀರದಲ್ಲೂ ಕೂಡ ಟ್ರೆಂಡ್ ಚೇಂಜ್ ಆಗಿರುವಂಥದ್ದು. ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಈಗ ಅಲ್ಲಿ 48 ಸ್ಥಾನಗಳನ್ನು ಪಡೆದುಕೊಂಡಿದೆ. ಇನ್ನು ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು. 28 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ಕಾಶ್ಮೀರದಲ್ಲೂ ಕೂಡ ಅಲ್ಲೂ ಕೂಡ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಬಿಜೆಪಿಯಲ್ಲಿ ಅಧಿಕಾರವನ್ನು ರಚಿಸಲಿಕ್ಕೆ ಯಾವ ರೀತಿಯ ಆಪ್ಷನ್ಸ್ಗಳಿದೆ, ಜೊತೆಗೆ ಈ ಅಂಕಿಅಂಶಗಳ ಗಮನಿಸ್ತಾ ಇದ್ರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದಾ ಅಂತ ಹೇಳಿ. ಪ್ರೇಮ್, ನೋಡಿ, ಈಗಿನ ಟ್ರೆಂಡ್ಗಳನ್ನು ಗಮನಿಸಿದ್ರೆ ಈ ಸದ್ಯಕ್ಕಿರುವಂಥ ಟ್ರೆಂಡ್ ಕಡೆಯವರೆಗೂ ಕೂಡ ಇದ್ರೆ NC ಮತ್ತೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ಆದರೆ ಈ ಟ್ರೆಂಡ್ ಏನಾದರೂ ಸ್ವಲ್ಪ ಆಚೀಚೆ ಆದರೂ NCಯ ಕೆಲವು ಸ್ಥಾನಗಳು ಅಥವಾ ಕಾಂಗ್ರೆಸ್ನ ಕೆಲವು ಸ್ಥಾನಗಳು ಏನಾದರೂ ಕಡಿಮೆ ಆದಂಥ ಸಂದರ್ಭದಲ್ಲಿ ಬಿಜೆಪಿಗೆ ಸರ್ಕಾರ ರಚನೆ ಆಪ್ಷನ್ ಓಪನ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗಳು ಅಲ್ಲಿ ಹೆಚ್ಚು ಗೆಲ್ತಾ ಇರುವಂಥದ್ದು. 10ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಈಗ ಪಕ್ಷೇತರ ಅಭ್ಯರ್ಥಿಗಳು ಮುನ್ನಡೆಯಲ್ಲಿರುವಂಥದ್ದು. ಇದ್ರ ಜೊತೆಗೆ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳ ಅಭ್ಯರ್ಥಿಗಳನ್ನು ಕೂಡ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಈಗಾಗಲೇ ಬಿಜೆಪಿ ಮಾಡ್ತಾ ಇದೆ. ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಂತದ್ದು ಕೂಡ ಈಗ ಬಹಿರಂಗವಾಗಿ, ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಅವರು ಕೂಡ ಬಿಜೆಪಿಗೆ ಬೆಂಬಲವನ್ನ ಕೊಡುವಂತ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಕಡೆಯ ಕ್ಷಣದಲ್ಲಿ ಏನಾದರೂ ಸರ್ಕಾರ ರಚನೆಗೆ ಅವಕಾಶ ಸಿಗುತ್ತಾ ಅನ್ನುವಂಥ ಒಂದಿಷ್ಟು ಅನುಮಾನಗಳಿದಾವೆ. ಆದರೆ ಟ್ರೆಂಡ್ಸ್ ಹೇಗೆ ಬದಲಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ಯಾಕಂದ್ರೆ ಆರಂಭದಿಂದಲೂ ಕೂಡ ಸುಮಾರು 2.5 ಗಂಟೆಗಳ ಕಾಲ ಏನು ಮತ ಎಣಿಕೆ ನಡೀತಾ ಇದೆ, ಅಲ್ಲಿಂದಲೂ ಕೂಡ NC ಮತ್ತೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಆದರೆ ಕಾಂಗ್ರೆಸ್ನ ಸೀಟ್ಗಳಲ್ಲಿ ಒಂದಿಷ್ಟು ಹೆಚ್ಚಿನ ಫ್ಲಕ್ಚುವೇಷನ್ಗಳು ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು. NCಯಲ್ಲಿ ಒಂದು ಸ್ಥಿರತೆ ಇದೆ, ಅದರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡ ಬದಲಾವಣೆಗಳು ಆಗ್ತಾ ಇಲ್ಲ. ಆದರೆ ಕಾಂಗ್ರೆಸ್ನ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಬದಲಾವಣೆಗಳಾಗ್ತಾ ಇರುವಂತದ್ದು. ನಾನು ಆಗ್ಲೇ ಹೇಳಿದೆ, 12ರಿಂದ 13 ಸ್ಥಾನಗಳಿಗಿದ್ದಂತ ಮುನ್ನಡೆ ಈಗ 6ರಿಂದ 7 ಸ್ಥಾನಗಳಿಗೆ ಬಂದಿದೆ. ಬಹುಶಃ ಇನ್ನೂ ಒಂದು ಗಂಟೆ ಆದ ಬಳಿಕ ಈ ಸ್ಥಾನಗಳಲ್ಲಿ ಏನಾದರೂ ಫ್ಲಕ್ಚುವೇಷನ್ಸ್ ಆದ್ರೆ ಆಗ NC ಅಥವಾ ಇಂಡಿ ಒಕ್ಕೂಟದ ಏನು ಸಂಖ್ಯೆ ಏನಿದೆ ಅದು ಕಡಿಮೆ ಆಗಬಹುದಾದಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಬಿಜೆಪಿಗೆ ಒಂದು ಅವಕಾಶ ತೆರೆಯುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅಂತಿಮವಾಗಿ ಯಾವ ರೀತಿಯಾದಂತ ಮೈತ್ರಿ ನಡೆಯುತ್ತೆ ಅನ್ನುವಂಥದ್ದು, ಚುನಾವಣೋತ್ತರ ಮೈತ್ರಿ ಹೇಗೆ ನಡೆಯುತ್ತೆ ಅನ್ನುವಂಥದ್ದು, ಯಾವ್ಯಾವ ನಾಯಕರು ಯಾವ್ಯಾವ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತಾರೆ ಅನ್ನುವಂಥದ್ದು. ಈಗಾಗಲೇ NC ನಾಯಕ ಫಾರೂಕ್ ಅಬ್ದುಲ್ಲಾ ಅವರು ಹೇಳಿದ್ರು, ಒಂದು ವೇಳೆ ಅನಿವಾರ್ಯತೆ ಬಂದ್ರೆ ನಾವು PDP ಜೊತೆಗೂ ಕೂಡ ಮೈತ್ರಿಯನ್ನ ಮಾಡ್ಕೊಳ್ತೀವಿ ಅಂತ. ಆದ್ರೆ PDP 2 ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಇದು ಏನಾದ್ರೂ ವರದಾನ ಆಗುತ್ತಾ ಅಥವಾ ಬೇರೆ ಇತರರು ಯಾರಾದ್ರೂ NC ಬೆಂಬಲಕ್ಕೆ ನಿಲ್ತಾರಾ ಅಥವಾ ಎಲ್ಲರೂ ಕೂಡ ಬಿಜೆಪಿ ಜೊತೆಗೆ ಹೋಗುವಂತ ಸಾಧ್ಯತೆಗಳಿದಾವ ಅನ್ನುವಂಥದ್ದು. ಹೀಗಾಗಿ ಈ ಒಂದು ಸ್ಪಷ್ಟತೆ ಸಿಗಬೇಕಾದ್ರೆ ಬಹುಶಃ ಇನ್ನೂ ಒಂದು ಗಂಟೆ ಆದ್ರೂ ಬೇಕಾಗುತ್ತೆ. ಪ್ರೇಮ್.